ಬಿಸಿಲಿನ ತಾಪಕ್ಕೆ ಖಾಲಿ ಆಗ್ತಾ ಇದೆ ತುಂಗಭದ್ರಾ ಜಲಾಶಯ. 100 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲೀಗ ಕೇವಲ 8 ಟಿಎಂಸಿ ನೀರಿದೆ. ಜಲಾಶಯದ ಗೇಟ್ ದುರಸ್ತಿ ಕಾರಣ ಜಲಾಶಯ ತುಂಬಿಲ್ಲ. ಕಳೆದ ಮುಂಗಾರಲ್ಲಿ ಕೇವಲ 75 ಟಿಎಂಸಿ ನೀರು ಮಾತ್ರ ಸಂಗ್ರಹ ಆಗಿತ್ತು. ಪೂರ್ವ ಮುಂಗಾರಿನಲ್ಲಿ ನಿರೀಕ್ಷಿತ ಮಳೆ ಆಗದಿದ್ದಕ್ಕೆ ಸಂಕಷ್ಟ ಎದುರಾಗಿದೆ. ಜಲಾಶಯ ನೀರನ್ನ ನಂಬಿದ ಜನರಲ್ಲಿ ಈಗ ಆತಂಕ ಶುರುವಾಗಿದೆ. 100 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ 7 ಟಿಎಂಸಿ ನೀರಿದೆ ಅಂದ್ರೆ ಆಘಾತನೇ ಅಲ್ವಾ? ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳಲ್ಲಿ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಕೆಲವೆಡೆ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಿದೆ. ಮೊದಲೇ ಬೇಸಿಗೆ. ಬಳ್ಳಾರಿಯ ಕೆಲವು ಭಾಗಕ್ಕೆ 10 ರಿಂದ 12 ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರಂತೆ. ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯ ಇರತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಇದೀಗ ನೀರಿನ ಅಭಾವ ಎದುರಾಗ್ತಾ ಇದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರ್ಬೋದು. ಈಗಾಗಲೇ ಹೇಳಿದಂತೆ ಈ ಬಾರಿ ಕ್ರಿಸ್ ಗೇಟ್ ಕುಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದರೆ ತುಂಗಭದ್ರಾ ಜಲಾಶಯದ 19ನೇ ಕ್ರಿಸ್ ಗೇಟ್ ಏನು 2024ರಲ್ಲಿ ಕಿತ್ತು ಹೋಗಿತ್ತು, ಅದರ ದುರಸ್ತಿ ಕಾಮಗಾರಿಯನ್ನು ಕಳೆದ 3 ತಿಂಗಳಿಂದ ಸತತವಾಗಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ. ಹೀಗಾಗಿ ಈ ಬಾರಿ ಎರಡನೇ ಬೆಳೆ ಕೂಡ ನೀರನ್ನು ಬಿಡಲಾಗಿರಲಿಲ್ಲ. ಇನ್ನೇನು ಈಗ ಬೇಸಿಗೆ ಆರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ, ವಿಜಯನಗರ ಸೇರಿದಂತೆ ತುಂಗಭದ್ರಾ ಜಲಾಶಯನ ಡಿಪೆಂಡ್ ಆಗಿರ್ತಕ್ಕಂಥ ಆಂಧ್ರದ ಕೆಲ ಜಿಲ್ಲೆಗಳು ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ನೀರಿನ ಅಭಾವ ಎದುರಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೆಲ ಜಿಲ್ಲೆಗಳ ಕೆಲವು ತಾಲೂಕುಗಳ ಮತ್ತು ಗ್ರಾಮಗಳಲ್ಲಿ ಕೂಡ ಕುಡಿಯೋ ನೀರಿನ ಅಭಾವ ಎದುರಾಗಿದೆ. ಇನ್ನು ಎರಡನೇ ಬೆಳೆ ಕೂಡ ಈ ಬಾರಿ ನೀರನ್ನು ಬಿಡಲಾಗಿಲ್ಲ. ಗೇಟ್ ದುರಸ್ತಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರನ್ನು ಸ್ಟಾಕ್ ಮಾಡಿಟ್ಕೊಂಡೇ ಏನು ದುರಸ್ತಿ ಕಾಮಗಾರಿ ಮಾಡಿದರು. ಆದರೂ ಕೂಡ ಈ ಬಾರಿಯ ನಿರೀಕ್ಷಿತ ಮಟ್ಟದಲ್ಲಿ ಜಲಾಶಯದಲ್ಲಿ ನೀರು ಸಂಗ್ರಹವಾಗಿರಲಿಲ್ಲ. ಹೀಗಾಗಿ 75ರಿಂದ 80 ಟಿ ಎಂ ಸಿ ಮಾತ್ರ ನೀರು ಸಂಗ್ರಹ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮೇ ತಿಂಗಳ ಆರಂಭದಲ್ಲೇ ಕೇವಲ 8 ರಿಂದ 9 ಟಿ ಎಂ ಸಿ ಮಾತ್ರ ನೀರು ಸಂಗ್ರಹವಾಗಿದೆ. ಇದು ಮುಂದಿನ ಮುಂಗಾರು ಮಳೆ ಬಂದು ಡ್ಯಾಮ್ ತುಂಬುವವರೆಗೂ ಕೂಡ ಇದನ್ನು ಮೇಂಟೈನ್ ಮಾಡಬೇಕಾಗಿದೆ. ಇದು ಕೇವಲ ಬಳ್ಳಾರಿ, ವಿಜಯನಗರ ಮಾತ್ರವಲ್ಲದೆ ಹಲವು ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕುಡಿಯೋ ನೀರಿನಕ್ಕೆ ಎಲ್ಲವನ್ನು ಕೂಡ ಇದೇ ಡಿಪೆಂಡ್ ಆಗಿದೆ. ಇನ್ನು ಬಹುತೇಕ ಸಮಯದಲ್ಲಿ ಮೇಯಲ್ಲಿ ಕೂಡ 12 ರಿಂದ 15 ಟಿ ಎಂ ಸಿ ಅಷ್ಟು ನೀರಿರ್ತಿತ್ತು. ಆದರೆ ಈ ಬಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.